ನಮ್ ಡೂಪ್ಲೆಕ್ಸ್ ಮನೆನಾ? ನಿಮ್ ಡೂಪ್ಲೆಕ್ಸ್ ಮನೇಲಿ ಕಾಫಿ ಕೊಡೋದು ಬಂದಿದ್ವಿ. ಈಗ ನಮ್ ಡೂಪ್ಲೆಕ್ಸ್ ಮನೆ ಜನಕ್ಕೆ ತೋರಿಸಿದ್ರೆ ಹೆಂಗಿರುತ್ತೆ? ಜ್ಯೂಸ್ ಆಗಿ ಕುಡಿಸ್ಬೇಕು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತೊಂದು ವಿಶೇಷವಾದ ಬ್ಲಾಗ್ ಜೊತೆಗೆ ನಿಮ್ಮನ್ನೆಲ್ಲರೂ ಕೂಡ ನಮ್ಮ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ನಾನು ಹುಟ್ಟಿ ಬೆಳೆದಿರುವಂಥ ಒಂದು ಊರಿಗೆ ನಿಮ್ಮನ್ನು ಕರ್ಕೊಂಡೋಗಿ ನಮ್ಮ ಮನೆ ಹೇಗಿದೆ, ನಾನು ಆಟಾಡಿ ಬೆಳೆದಂಥ ಜಾಗ ಹೇಗಿದೆ ಅನ್ನೋದನ್ನ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ಹಿಂದೆ ಒಂದು ವಿಡಿಯೋ ನೋಡಿದ್ರಿ ನನ್ನ ಸ್ವಂತ ಜಾಗ ಹೇಗಿದೆ ಅಂದ್ಬಿಟ್ಟು. ಸೊ ಅವಾಗ ತುಂಬ ಜನ ನೊಂದ್ಕೊಂಡಿದ್ರಿ, ಬೇಜಾರು ಮಾಡ್ಕೊಂಡಿದ್ರಿ. ಆದರೆ ವಿಶೇಷವಾಗಿ ಈ ವಿಡಿಯೋದಲ್ಲಿ ನಮ್ಮನೆ ಹೇಗಿದೆ ಅನ್ನೋದನ್ನ ತೋರಿಸೋದಕ್ಕೆ ಕೊಟ್ಟಿದ್ದೀನಿ. ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಜೊತೆಗೆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ನಾನು ಏನು ಮಾಡಬೇಕು ಅನ್ನೋದನ್ನು ಕೂಡ ನೀವೇ ತಿಳಿಸಿ. ಓಕೆ, ಒಳ್ಳೆಯದಾಗಲಿ ಎಲ್ರಿಗೂ. ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡೋದನ್ನ ಮಾತ್ರ ಮರಿಬೇಡಿ. ಜೊತೆಗೆ ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ ಕೂಡ ಖಂಡಿತವಾಗ್ಲೂ ಮರಿಬೇಡಿ. ಯೋಗೇಶ್ ಆಡಿ ಬೆಳೆದಂಥ ಮನೆ ಇವತ್ತು ಹೇಗಿದೆ, ಆ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ಳಿ. ಒಳ್ಳೆಯದಾಗಲಿ, ನಮಸ್ಕಾರ. ನಮ್ಮ ಊರಿಗೆ ಹೋಗುವಂಥ ದ್ವಾರ ಬಾಗಿಲು ಅಂದರೆ ಎಂಟ್ರೆನ್ಸ್, ಮೊದಲನೇದಾಗಿ ಆರ್ಚ್ನ ನೀವು ನೋಡ್ಬೋದು. ನಾವಿವಾಗ ಬಂದಿದ್ದೀವಿ. ಊರು ಯಾವುದು ಅಂತ ತಿಳ್ಕೊಳ್ಬೇಕು ಅಂತ ಆಸೆ ಆಗ್ತಾ ಇದೆ ಅಲ್ಲ, ಲಾಸ್ಟಲ್ಲಿ ಹೇಳ್ತೀನಿ ಅಲ್ವಾಣ? ಎಂಟ್ರೆನ್ಸ್ ಡೆಡ್ ಹ್ಯಾಂಡಲ್ಲಿ ದೇವಸ್ಥಾನ ಸಿಗುತ್ತೆ. ಕೈ ಮುಕ್ಕಳಿ ಅಲ್ಲ ದೇವಸ್ಥಾನ. ಹರೀಶ್ ಅವ್ರನ್ನ ತೋರಿಸಪ್ಪ. ಆಮೇಲೆ ಗಾಡಿಯಲ್ಲಿ ತುಂಬ ಜನ ಸ್ನೇಹಿತರು ಬಂದಿದ್ದಾರೆ, ಎಲ್ಲರನ್ನ ತೋರಿಸ್ತೀನಿ. ಇವತ್ತು ನಮ್ಮ ಊರಿಗೆ ನಮ್ಮ ಹರೀಶ್ ಅವ್ರು ಬಂದಿದ್ದಾರೆ, ಮೋಹನ್ ರಾಜ್ ಸ್ಟಾರ್ ಬಂದಿದ್ದಾರೆ, ಆಮೇಲೆ ಮನೋಹರ್ ಬಂದಿದ್ದಾರೆ, ನಮ್ಮ ತಂದೆಯವ್ರು ಬಂದಿದ್ದಾರೆ, ಆಮೇಲೆ ಮೋಹನ್ ಅವ್ರು ಬಂದಿದ್ದಾರೆ. ಹಿಂದೆಗಡೆ ಇನ್ಯಾರ್ರಿ? ದಿಲೀಪ, ಆಮೇಲೆ ಸುನೀಲ, ಅನಿಲ ಎಲ್ಲರೂ ಕೂಡ ಬಂದಿದ್ದಾರೆ. ವಿಮಲ ನೋಡಿ, ಇದು ನಮ್ಮ ಊರಿಗೆ ಹೋಗುವಂಥ ರೋಡಲ್ಲಿ ಡೆಡ್ ಹ್ಯಾಂಡ್ ಅಲ್ಲಿ ಸಿಗುತ್ತೆ ದೇವಸ್ಥಾನ. ಸೊ ಇವಾಗ ಇದೇ ರೀತಿ ಹೋಗ್ತಾ ಇದ್ರೆ ಇನ್ನು ಕೇವಲ ಒಂದು 4-5 ಕಿಲೋಮೀಟ್ರಲ್ಲಿ ಯಾರು ಇಲ್ದಿರೋ ಜಾಗದಲ್ಲಿ ಮನೆ ಇರುತ್ತಲ್ಲ, ಅದೇ ನಮ್ಮ ಮನೆ. ಸೊ ವಿಶೇಷವಾಗಿ ಈ ರೋಡ್ನೆಲ್ಲ ಕಂಡಿಡಿಯೋರು ಖಂಡಿತ ಕಂಡಿಡಿಬೋದು ಹೇಗಿದೆ ಅಂತ. ನಮ್ಮ ಹರೀಶ್ ಅಣ್ಣ ತುಂಬ ಚೆನ್ನಾಗಿ ಗಾಡಿ ಓಡಿಸ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಹರೀಶ್ ಅಣ್ಣವರೇ ಚೆನ್ನಾಗಿದ್ದೀರಾ? ಸೂಪರ್. ನಮ್ಮೂರಿಗೆ ಎಷ್ಟೇ ಸತಿ ಬರ್ತಾ ಇದ್ದೀರಾ? ಸುಮಾರು ಸತಿ ಬಂದಿದ್ದೀನಿ. ಹೌದಾ, ಒಳ್ಳೆದಾಗಲಿ. ನೀವು ಬಂದಿದ್ದೀರಾ ತುಂಬ ಸತಿ? ಯಾವಾಗ? ನಿಮ್ಮ ಜೊತೆಗೆ ಬಂದಿದ್ದೀನಿ. ಹೌದಾ ನನ್ರೆ? ಹಾಂ, ಫಸ್ಟ್ ಟೈಮ್. ನೀವು? ಫಸ್ಟ್ ಟೈಮ್. ನಿಮ್ಮ ಡೂಪ್ಲೆಕ್ಸ್ ಮನೇಲಿ ಕಾಫಿ ಕುಡಿದು ಬಂದಿದ್ವಲ್ಲ? ನಮ್ಮ ಡೂಪ್ಲೆಕ್ಸ್ ಮನೆನಾ? ನಿಮ್ಮ ಡೂಪ್ಲೆಕ್ಸ್ ಮನೇಲಿ ಕಾಫಿ ಕೊಡೋದು ಬಂದಿದ್ವಿ. ಈಗ ನಮ್ಮ ಡೂಪ್ಲೆಕ್ಸ್ ಮನೆ ಜನಕ್ಕೆ ತೋರಿಸಿದ್ರೆ ಹೆಂಗಿರುತ್ತೆ? ಜ್ಯೂಸ್ ಆಗಿ ಕುಡಿಸ್ಬೇಕು. ಖಂಡಿತ. ಎಲ್ಲರೂ ಅಂದ್ಕೊಂಡಿರ್ತಾರೆ ಯೋಗೇಶ್ ಏನಪ್ಪ ಕಮ್ಮಿ, ಅವನು ಆರಾಮಾಗಿರ್ತಾರೆ ಊರಲ್ಲಿ, ಬೇಜಾರು ಆಸ್ತಿ ಇದೆ ಏನೋ ಅಂದ್ಕೊಂಡಿರ್ತಾರೆ. ತಪ್ಪೇನಿಲ್ಲ ಅಂದ್ಕೊಳ್ಳಿ. ರೈಟ್ ತೊಗೊಳ್ಳಿ ಹರೀಶ್ ಅವರೇ. ಬೇಡ ರೈಟ್. ಸೊ ಏನೊಂದು 2 ಕಿಲೋಮೀಟ್ರಲ್ಲಿ ನಮ್ಮ ಊರು ಸಿಗ್ಬೋದು, ನೋಡ್ಕೊಬೇಕು ನೀವೇ. ನಮ್ಮ ಮನೆಯನ್ನು ತೋರಿಸ್ಬೇಕು ನಿಮಗೆ, ನೀವೇ ಆಶ್ಚರ್ಯ ಪಟ್ಕೊಡ್ತೀರಾ. ನಾವು ಆಡಿ ಬೆಳೆದಂಥ ಮನೆ ಚೆನ್ನಾಗಿದ್ದೀನಿ ಅಜ್ಜಿ. ಏನೋ ಬಿಡಿಸ್ತಾ ಇದೆಯಾ? ಏನಿದು? ಹಳ್ಳು ಏನು ಗೊತ್ತಾ ಇದು? ತಲೆಗೆ ಹಾಕಂತಾರೆ ನಮ್ಮ ಅಜ್ಜಿಯವರು. ಚೆನ್ನಾಗಿದೆ ಅಜ್ಜಿ. ನೋಡೋಣ. ನಾವು ಆಡಿ ಬೆಳೆದು ಇವತ್ತೇನಾದರೂ ಒಂದು ಮಾಡಿದ್ದೀವಿ ಬೆಂಗಳೂರು ಸಿಟಿಲಿ ಅಥವಾ ಬೆಂಗಳೂರು ಜನ ನಮ್ಮನ್ನು ಇಷ್ಟಪಡ್ತಾರೆ ಅಂದರೆ ಅದು ಈ ಮನೆಯಿಂದ ಆಗಿರುತ್ತೆ.
ಜನಸ್ನೇಹಿ ಯೋಗೇಶ್ ಮನೆ. ಎರಡು ಮಾತುಗಳು ಈ ಪ್ಯಾಲೇಸ್ ಬಗ್ಗೆ. ನಾವು ಎಷ್ಟೇ ಹೊರಗಡೆ ಎಷ್ಟು ಹೆಸರು ಬಂದಿರ್ಬೋದು, ಎಷ್ಟೇ ಜನ ನಮ್ಮನ್ನು ಪ್ರೀತಿಸ್ಬೋದು, ಇಲ್ಲಿ ಆಡಿ ಬೆಳೆದಿರೋದು, ಇಲ್ಲಿ ನಮಗೆ ನಾವು ಕಟ್ಟಿರೋ ಕನಸಿನ ಕೋಟೆ ಅಥವಾ ನಾವು ಇಲ್ಲಿ ಅಂದರೆ ನಮ್ಮ ಜೀವನನ ಕಟ್ಕೊಳ್ಳೋದು ಶುರುವಾಗಿದ್ದು ಇಲ್ಲಿಂದ, ನಮ್ಮ ಜೀವನನ ಶುರು ಮಾಡಿದ್ದು ಇಲ್ಲಿಂದ. ಹಂಗಾಗಿ ಈ ಜಾಗ ಯಾವತ್ತಿದ್ರೂ ನಾವು ನಮ್ಮ ಉಸಿರೋವರೆಗೂ ನಾವು ಮರೆಯೋಕ್ಕಾಗಲ್ಲ. ಎಲ್ಲರೂ ಅಂದ್ಕೊಂಡಿರ್ತಾರೆ ಯೋಗೇಶ್ ಏನಪ್ಪ 130 ಜನ ಸಾಕ್ತಾನೆ, ಒಂದು ಮನೆ ಕಟ್ಕೊಳಕ್ಕಾಗಿಲ್ವಾ ಅಂತ. ಕಟ್ಟಬೇಕಂತ ಮನ್ಸು ಮಾಡಿದರೆ ಇಷ್ಟೊತ್ತಿಗೆ ಒಂದು ಮನೆ ನಾನು ಕಟ್ಕೊಳೋದು ದೊಡ್ಡ ವಿಷಯ ಆಗಿರಲಿಲ್ಲ. ಆದರೆ ನನಗೆ ನನ್ನ ಮನೆ ಕಟ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನನ್ನನ್ನು ನಂಬಿರೋ ದೇವ್ರ ಮಕ್ಳಿಗೆ ಏನಾದರೂ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಆಸೆ. ಇಲ್ಲಿ ನಮ್ಮ ಊರಲ್ಲೂ ತುಂಬ ಜನ ಹೇಳ್ತಿರ್ತಾರೆ ನನಗೆ, ಬನ್ನಿ ತುಂಬ ಜನ ಹೇಳ್ತಿರ್ತಾರೆ, ಯೋಗೇಶ್ ಅಲ್ಲೆಲ್ಲ ಅಷ್ಟೊಂದು ಮಾಡ್ತೀಯಾ, ಅಟ್ಲೀಸ್ಟು ನಿಮ್ಮ ಊರಲ್ಲಿರೋ ನಿಮ್ಮ ಮನೆಗೆ ಅಟ್ಲೀಸ್ಟ್ 1-2 ಸೀಟು ಹಾಕೋಕ್ಕೆ ನಿಮ್ಮ ಕೈಲಿ ಆಗಿಲ್ವ ಅಂತ. ವಿಶೇಷವಾಗಿ ಈಗ ಒಳಗಡೆ ಎಷ್ಟು ಬೆಡ್ರೂಮ್ ಇದೆ ಅಂತೆಲ್ಲ ತೋರಿಸ್ಬೇಕು ಅಂತ ಆಸೆ ನನಗೆ. ಬಾಣ ಹೇಳ್ತಾರಲ್ಲ, ಯಾವತ್ತು ಹತ್ತಿದ ಏಣಿನ, ಎತ್ತು ತಾಯಿನ, ಕಷ್ಟಪಟ್ಟು ಸಾಕಿದ ತಂದೆ ತಾಯಿನ, ಅಥವಾ ನಮಗೆ ಆಶ್ರಯ ಕೊಟ್ಟ ಮನೆಯನ್ನು, ಅಥವಾ ನಮಗೆ ಏನಾದರೂ ಒಂದು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಊರನ್ನು ಯಾವತ್ತೂ ಮರಿಬಾರ್ದು. ಬೇಡ ಬೇಡ ಬೇಡ. ವಿಶೇಷವಾಗಿ ನೋಡಿ ನೀವು ಯೋಗೇಶ್ ಅವ್ರ ಮನೆ ಎಲ್ಲಿದೆ ಅಂತ. ಶೋಕೇಶ್ ಬನ್ನಿ ಅಣ್ಣ, ನಿಜರು ಶೋಕೇಶ್. ಎಷ್ಟು ಕಷ್ಟಪಟ್ಟು ಕಟ್ಟಿರೋದಂದ್ರೆ ನಮ್ಮಪ್ಪ ಮನೇನ ಇದು. ಬನ್ನಿ ಇಲ್ಲಿ ಬನ್ನಿ ಬನ್ನಿ ಬಾರ ವಿಷ. ನೀವು ನಂಬಲ್ಲ, ಇಟ್ಗೆಯಲ್ಲಿ ಆಲೋ ಬ್ಲಾಕ್ಸಲ್ಲೆಲ್ಲ ಯಾರು ಬೇಕಾದ್ರೂ ಕಟ್ತಾರೆ. ನಮ್ಮಪ್ಪ ತುಂಬ ಕಷ್ಟಪಟ್ಟು ಕಟ್ಟಿರೋ ಮನೆ ಇದು. ತುಂಬ ಕಷ್ಟ ಅಂದರೆ ನೋಡಿ, ಎಲ್ಲ ಕಾಡು ಕಲ್ಲು, ಕಾಡಲ್ಲಿ ಅಂದರೆ ಕಾಡು ಕಲ್ಲು ಬರುತ್ತಲ್ಲ, ಇದನ್ನೇನೋ ಬೋಡ್ರಸ್ ಅಂತಾರೇನೋ ಇದೆ ಮೋಸ್ಟ್ಲಿ ಇವಾಗ. ಈ ಕಲ್ಲಲ್ಲಿ ಪ್ರತಿ ಎಲ್ಲ ಗೋಡನು ಈ ಕಲ್ಲಲ್ಲೇ ಕಟ್ಟಿರೋದು. ಆಮೇಲೆ ಇದೆಲ್ಲ ಸಿಮೆಂಟ್ ಅಲ್ಲ. ಈಗ ನೋಡಿ, ಈಗ ಬರೋ ಸಿಮೆಂಟ್ ಹಾಕಿ ನಾಳೆ ಬೆಳಿಗ್ಗೆ ಕಿತ್ತೋಗುತ್ತೆ. ಈ ಮನೆ ಕಟ್ಟಿರೋದು 99ಅಲ್ಲಿ ಕಟ್ಟಿರೋದು. ನೋಡಿ, ಇದು ಮಣ್ಣು, ಕೆಂಪು ಮಣ್ಣು ಬರುತ್ತಲ್ಲ, ಅದನ್ನು ಕಲಸಿ ಗಿಲವು ಮಾಡಿರೋದು. ಇದು ಎಷ್ಟು ಸ್ಟ್ರಾಂಗ್ ಆಗಿದೆ ನೋಡ್ರಿ. ಇದು ಅಂದರೆ ಎಷ್ಟು ಮಳೆ ಬಂದಿರ್ಬೋದು, ಎಷ್ಟು ಗುಡುಗು ಸಿಡ್ಲು ಅಂದರೆ ವರ್ಷಾನ್ಗಟ್ಲೆಯಿಂದ ಇದು ಖಾಲಿ ಬಿದ್ದಿದೆ ಮನೆ. ಸೊ ಆದರೂ ಕೂಡ ಈ ಮಣ್ಣಲ್ಲಿರೋ ಗೋಡೆ ಮಾತ್ರ ಬಿದ್ದಿಲ್ಲ, ಕಲ್ಲೆಲ್ಲ ಬಿದ್ದೋಗವೆ. ಅಲ್ಲ, ಗೋಡೆಲಿರೋ ಮಣ್ಣು ಬಿದ್ದಿಲ್ಲ, ಕಲ್ಲೆಲ್ಲ ಬಿದ್ದೋ. ನಮ್ಮಮ್ಮ ಅಡುಗೆ ಮಾಡ್ತಿದ್ದ ಜಾಗ, ಇದು. ಎಲ್ಲ ದೊಡ್ಡ ದೊಡ್ಡ ಕಿಟಕಿ ಆಗ್ಬಿಟ್ಟವೆ, ಎಲ್ಲ ದಬ ಹಾಕೊಬಿಟ್ಟವ. ಬಟ್ಟೆ ಇದು ಯಾವಾಗ ಹೋಗಿ ಅವಾಗ ಎಲ್ಲ ಹೋಗ್ಬೇಕು ಬಿಟ್ಟೋಗಿದ್ರೆ ಹಂಗೆ ಐತೆ. ಕಷ್ಟಪಟ್ಟು ಮನೆ ಜೀವನ ತುಂಬ ಕಷ್ಟ ಐತೆ ನಮಗೆ. ಏನನ್ಸುತ್ತೆ ಯೋಗೇಶ್ನ ನೀವು ವಿಡಿಯೋದಲ್ಲಿ ನೋಡೋದಕ್ಕೂ, ಇವತ್ತೇ ಫಸ್ಟ್ ಟೈಮ್ ತಾನೇ ನೀವು ಬಂದಿದ್ದು, ವಿಡಿಯೋದಲ್ಲಿ ನೋಡೋದಕ್ಕೂ ಇಲ್ಲಿ ಬಂದು ನೋಡೋದಕ್ಕೂ ಏನನ್ಸುತ್ತೆ? ಅವತ್ತು ಹಳ್ಳಿಯಿಂದ ಬರುವಂಥ ಯುವಕರಿಗೆ ಏನೋ ಒಂದು ಮಾಡಬೇಕು ಅನ್ನೋ ಆಸೆ ಇರುತ್ತೆ, ಪ್ರೋತ್ಸಾಹಗಳು ಸಿಗಲ್ಲ. ನೋಡಿ, ನಾವೆಲ್ಲ ಇಂಥ ಹಳ್ಳಿಲಿ ಬೆಳೆದು ಇಂಥ ಹಳ್ಳಿಲಿ ಹುಟ್ಟಿದ್ದಕ್ಕೆ ತನ್ನದ ವ್ಯಾಲ್ಯೂ ನಮಗೆ ಗೊತ್ತು. ಇಲ್ಲಿಂದ ನೀವು ಹೆಂಗೆ ಹೋಗ್ತೀನಿ ಅಂದರೆ ಯಾವುದೇ ಊರಿಗೆ ಹೋಗೋಕ್ಕೂ 4 ಕಿಲೋಮೀಟ್ರ್ ಆಗುತ್ತೆ. ಇವತ್ತಿಗೂ ಬಸ್ ಇಲ್ಲ, ಇವತ್ತಿಗೂ ಒಂದು ಆಟೋ ಸಿಗಲ್ಲ ಈ ಜಾಗದಿಂದ, ನಾವಿರೋ ಜಾಗದಿಂದ, ನಿಂತಿರೋ ಜಾಗದಿಂದ. ಕರೆಂಟಿನ ವ್ಯವಸ್ಥೆ ಕೂಡ ಈಗ ರೀಸೆಂಟಾಗಿ ಒಂದು 3-4 ವರ್ಷದಿಂದ ಆಗಿರೋದು. ಕರೆಂಟು ಕೂಡ ಇಲ್ಲ. ಸಂಜೆ 6 ಗಂಟೆಗೆಲ್ಲ ಊಟ ಮಾಡಿ ಮಲ್ಕೊಬಿಡ್ತಾ ಇದ್ರಿ ಇದೆಲ್ಲ. ಅಷ್ಟು ಕಷ್ಟದಲ್ಲಿ ನಾವು ಹುಟ್ಟಿ ಒಂದೊಂದು ತುತ್ತು ಊಟಕ್ಕೂ ನಾವು ತುಂಬ ಕಷ್ಟಪಟ್ಟು ಇವತ್ತು ಬೆಂಗಳೂರಲ್ಲಿ ನಮ್ಮನ್ನು ನೋಡೋ ರೀತಿನೇ ಬೇರೆ ಇರ್ಬೋದು. ಯಾರೋ ಬಂದು ಏನೋ ಅನ್ಬೋದು, ಸೂಪರ್ ಯೋಗೇಶ್ ಅನ್ನೋದು. ಬಟ್ ಈ ಸರಳ ರೀತಿಯಲ್ಲಿ ಬದುಕಿರೋದಕ್ಕೆ, ಬೆಳೆದಿರೋದಕ್ಕೆ ನಮಗೆ ಕಷ್ಟ ಸುಖ ಗೊತ್ತು. ಇಲ್ಲಿ ಹಾಕಿರೋ ಒಂದೊಂದು ಮರನೂ ನಮ್ಮ ತಂದೆ ತುಂಬ ಕಷ್ಟಪಡ್ತಾರೆ ನೋಡಿ, ಇದಂತೂ ಸತ್ಯ. ಇವಾಗೆಲ್ಲ ಗಿರ್ಲಿಡ್ದು ತುಕ್ಕಿಡ್ದು ಹೋಗೈತೆ.
ಎಲ್ಲರೂ ಅಂತಾರೆ ಯೋಗೇಶ್ಗೆ ಕೋಟಿ ಬರ್ತದೆ ನಾನು ಯಾಕೆ ಇಲ್ಲಿ ಮನೆ ಕಟ್ಟಿಲ್ಲ, ರೀಸನ್ ಏನು ಗೊತ್ತಾ, ಈ ದೇವ್ರ ಬಾಯಿಗೆ ಸಿಕ್ಕರೆ ಬದುಕ್ಬೋದು, ಮನುಷ್ಯನ ಬಾಯಿಗೆ ಸಿಕ್ಕರೆ ಬದುಕೋದು ಅಷ್ಟೇ. ಅದಕ್ಕೆ ನಾನು ಇಲ್ಲೊಂದು ಶೀಟು ಹಾಕಿಲ್ಲ, ಬೇಡ ನಾವು ಆಶ್ರಮದಲ್ಲಿ ಇದ್ರೂ ಪರವಾಗಿಲ್ಲ, ಇದು ಹಿಂಗೆ ಇದ್ಬಿಡ್ಲಿ ಪರವಾಗಿಲ್ಲ, ನಮ್ಗೆ ಅಂಥ ಶಕ್ತಿ ದೇವ್ರು ಕೊಟ್ಟಿದ್ದೀನಿ ನೋಡೋಣ ಅಂತ. ಆಮೇಲೆ ಏನು ಅನ್ಕೋತಾರೆ ಅಂದರೆ, ಅಯ್ಯೋ ಬಿಡಪ್ಪ ಕೊಳ್ಳೆ ಹೊಡೆದು ಊರಲ್ಲಿ ಮನೆ ಕಟ್ಬಿಟ್ಟವನೆ ಅಂತ. ಹೌದು ಅದಕ್ಕೆ. ಆದರೆ ಈ ಜಾಗದ ಇರೋ ಫೀಲೇ ಬೇರೆ. ಅದು ಯಾವುದೇ ಎಷ್ಟೇ ಕೊಟ್ಟು ನಾವು ಜಾಗ ತಗೊಂಡ್ರು ಬರಲ್ಲ. ಅಜ್ಜಿ ಕಮ್ಮಿ ಅಲ್ಲ, ನಾನೇನೋ ಸ್ಕೂಲ್ಗೆ ಹೋಗಿಲ್ಲ ಅಂದ್ರೆ ಈ ಮೂಲದೇನೋ ಪರ್ಕೆ ಕಡ್ಡಿ ಎಲ್ಲ ಮುರಿದೋಗವ, ಆ ರೇಂಜ್ ಓಡಿಸಾಡೋದ ಆ ಅಮ್ಮ ಪರ್ಕೆ ನೋಡಿದ್ದಕ್ಕೆ ಏನೋ 7ನೇ ಕ್ಲಾಸ್ವರೆಗೂ ಓದಿದ್ದೀನಿ. ಸಗಣಿ ಮನೆ ಅಣ್ಣ, ಇದಕ್ಕೆ ಸಿಮೆಂಟು ಹಾಕಿಲ್ಲ ಕೆಳಗಡೆ, ಸಗಣಿ ಮನೆ. ಏನು ಅಡುಗೆ ಮಾಡ್ತಾ ಇದ್ರು ಅವಾಗ? ಏನು ಮುದ್ದೆ ಅನ್ನ ಎಲ್ಲ ಉಗಾದಿ ಹಬ್ಬಕ್ಕೆ ಮಾಲಂಬಿ ಹಬ್ಬಕ್ಕೆ ಮಾಡೋರು. ಸೀರಿಯಸ್ ಆಗಿ ಇದನ್ನ ಯಾರು ಹೇಳಿದ್ರು ನಂಬಲ್ಲ. ಇವತ್ತು ಹಳ್ಳಿಲಿ ಬೆಳೆದಿರೋ ಹುಡುಗರಿಗೆ ಇದು ಚೆನ್ನಾಗಿ ಗೊತ್ತು. ಅನ್ನ ಮಾಡಿದ್ರೆ ಅವತ್ತು ಉಗಾದಿ ಆಗೋನೋ ಮಾರ್ಲಂಬಿ ಹಬ್ಬನೋ ಇಲ್ಲ ಯಾವುದಾದ್ರೂ ಒಂದು ಹಬ್ಬ ಇದ್ದಿದ್ದ ದಿವಸನೇ ಅನ್ನ ಮಾಡ್ತಿದ್ರು, ಇಲ್ಲಾಂದರೆ ಕಂಪ್ಲೀಟ್ ಮುದ್ದೆ. ಅಂದರೆ ಈ ಹಳ್ಳಿ ಕಡೆ ಸೊಪ್ಪು ಸಿಗುತ್ತೆ, ಈ ಹೊಲದಲ್ಲೆಲ್ಲ ಬೆಳೆದಿರುತ್ತೆ ಸೊಪ್ಪು, ಮಸೊಪ್ಪು ಅದು ಇದು ಏನೋ ಸೊಪ್ಪು ಸಿಗುತ್ತೆ. ಆ ಸೊಪ್ಪೆಲ್ಲ ತಗೊಬಂದು 2 ಮೆಣಸಿನ್ಕಾಯಿ ಹಾಕಿ ಆ ಸೊಪ್ಪು ಮಾಡಾರಲ್ಲ, ಇವತ್ತು ನೀವು 5 ಸ್ಟಾರಲ್ಲಿ ಕೂತ್ಕೊಂಡು ನೀವು 1000 ರೂಪಾಯಿ ಬಿಲ್ ಮಾಡ್ತಿದ್ರು ಅದು ಟೇಸ್ಟ್ ಬರಲ್ಲ. ಏನೂ ಬೇಯಿಸ್ತಾರಲ್ಲ, ಒಂದು ಮಡಿಕೆಗೆ ಒಂಚೂರು ಉಪ್ಪು ಖಾರ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಹಾಕೋರು ಅನ್ನದ ಜೊತೆ, ಅದು ಮುದ್ದೆ ಜೊತೆಗೆ, ಅದ್ರ ಕತೆ ಬೇರೆ. ಆಮೇಲೆ ಗೊಡ್ಗಾರ ಅಂತ ಮಾಡೋರು, ಅದ್ರದ್ದು ಟೇಸ್ಟ್ ಬೇರೆ. ಆಮೇಲೆ ಮೆಣಸಿನ್ಕಾಯಿ ಕಿವುಚ್ಬಿಟ್ಟು ಹುಣ್ಸೆಹಣ್ಣು ಕಿವುಚ್ಬಿಟ್ಟು ಗೊಜ್ಜು ಅಂತ ಕೊಡೋರು. ಸೊ ಅದೆಲ್ಲ ತುಂಬ ಚೆನ್ನಾಗಿರೋದು.